ಯಾರಿತ್ತು ಅಲ್ಲ ಬಿಹಾರದಲ್ಲಿ ಬಿಡಿ ಸರ್ ಕೇಳಿಸ್ಕೊಳ್ಳಿ. ವಾಟ್ ಈಸ್ ಯುವರ್ ರೋಲ್ ಇನ್ ಬಿಹಾರ್ ಅದನ್ನ ಹೇಳಿ ಕೇಳಿಸ್ಕೊಳ್ಳಿ. ನಿತೀಶ್ ಕುಮಾರ್ ಅವರು ಜಾತಿ ಸಮೀಕ್ಷೆ ಮಾಡಿದಾಗ ಎಲ್ಲೂ ಈ ರೀತಿ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಏನಿದೆ ಡೇಟಾ ಅಂತಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, OBC ಗಳಿಗೆ ಏನೇನ್ ಕೊಡ್ಬೇಕೋ ಕೊಟ್ರು. ನಂಬರ್ 1. ಈಗ ಮತ್ತೊಂದು ಅಬ್ಸರ್ವೇಷನ್ ಏನು ಅಂತಂದ್ರೆ ಮೊನ್ನೆ ಬಂದಿರತಕ್ಕಂತ ರಿಪೋರ್ಟ್ 65% ಮಹಿಳೆಯರು ಕೂಡ ಹೆಚ್ಚು NDAಗೆ ವೋಟ್ ಮಾಡಿರ್ತಕ್ಕಂಥದ್ದು. ಮತ್ತೆ ಸೀಮಾಂಚಲದಲ್ಲಿ ಏನು ಅಂತಂದ್ರೆ ಸರ್ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥ ಬಾಹುಳ್ಯದ ಪ್ರದೇಶ. ಅಂತದ್ರಲ್ಲಿ ಕೂಡ ಮುಸಲ್ಮಾನ್ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಗುಸ್ಪೇಟಿ ಅಂತಲ್ಲ, ಗುಸ್ಪೇಟಿ ಯಾರು ಬಂದಿರ್ತಾರೆ ಅವ್ರು ಗುಸ್ಪೇಟಿ ಅಂತೀವಿ. ಎಲ್ಲ ಮುಸಲ್ಮಾನ್ ಗುಸ್ಪೇಟಿ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಸೊ ಇರ್ತಕ್ಕಂಥ ಡೇಟಾ ಒಂದು ಅಬ್ಸರ್ವೇಷನ್ ಪ್ರಕಾರ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಎಷ್ಟೋ ಜನ ವೋಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾದವರು ಕೂಡ. ಮತ್ತೆ ನೀವು ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರಿ ನೋಡಿ, ಯಾಕೆ ಇವತ್ತು ನಮಗೆ ಇಷ್ಟು ದೊಡ್ಡ ಸಂಖ್ಯೆ? ಯಾಕಂದ್ರೆ ಬಿಜೆಪಿ ಬಹುಶಃ ನನಗನ್ಸದ್ ಬಿಜೆಪಿನೇ 100 ಕ್ರಾಸ್ ಆಗ್ಬೋದೇನೋ ಅಂತ ಗೊತ್ತಿಲ್ಲ. ಯಾಕೆ ಅಂತ ಸೋಷಿಯಲ್ ಇಂಜಿನಿಯರಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಯಾಕೆ ಅಂತ ನೋಡಿ, ನೀವೀಗ ಒಂದು ಅಪ್ಪರ್ ಕ್ಯಾಸ್ಟ್ ಏನು ಭೂಮಿ ಹಾರ್ಸು, ರಜಪೂತ್ರು ಮತ್ತು ಬ್ರಾಹ್ಮಣರ ಜೊತೆಗೆ ಕುರ್ಮೀಸ್ ಇರ್ಬೋದು, ಕುಶ್ವಾ ಇರ್ಬೋದು, ಅಲ್ಲಿರ್ತಕ್ಕಂಥ ಪಾಸ್ವಾನ್ಸ್ ಇರ್ಬೋದು. ಪಾಸ್ವಾನ್ ಅಂದ್ರೆ ನಮ್ಮ ಚಿರಾಗ್ ಪಾಸ್ವಾನ್ ಮತ್ತೆ ಜಾಟವ್ಸ್ ಎಲ್ಲರೂ ಕೂಡ ಜೊತೆಗೆ ತಗೊಂಡು ಒಂದು ಈಕ್ವಲ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಕ್ಕಂಥದ್ದು. ಈಗ ಸಾಮ್ರಾಜ್ ಚೌಧರಿ ಅವರು ಕೊಯ್ರಾ ಅಂತ ಏನೋ ಒಂದು ಕಮ್ಯುನಿಟಿ ಬರುತ್ತೆ, ನಮ್ಮ ಇವರು ಸೈನಿ ಅವರು ಹಿ ಕಮ್ಸ್ ಫ್ರಮ್ ದ ಭೂಮಿಯಾರ್ ಕಮ್ಯುನಿಟಿ. ಸೊ ಎಲ್ಲ ಆ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಅಚ್ಚುಕಟ್ಟಾಗಿ ಮಾಡಿರೋ ಕಾರಣನೇ ಇವತ್ತು ನಾವು 81 ಬಹುಶಃ ನನಗೆ 100 ದಾಟಿದ್ರೆ ಬಿಹಾರದ ಇತಿಹಾಸದಲ್ಲಿ ಬಿಜೆಪಿ 100 ಸೀಟ್ ತಗೊಂಡಿರ್ತಕ್ಕಂಥದ್ದು ಹೈಯೆಸ್ಟ್ ಇವತ್ತೇ. ಸೊ ಹಾಗಾಗಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಇರ್ಬೋದು ಮತ್ತೆ ಕೊಟ್ಟಿರ್ತಕ್ಕಂತಹ ಪ್ರಾಮಿಸಸ್ ಅನ್ನ ಆಸ್ ಅ ಡಬಲ್ ಇಂಜಿನ್ ಗವರ್ಮೆಂಟ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಇದನ್ನ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ಕೋಬೇಕು. ಅವ್ರು ಸ್ಪರ್ಧೆ ಮಾಡಿರ್ತಕ್ಕಂಥ 60 ಕ್ಷೇತ್ರಗಳಲ್ಲಿ ಗೆದ್ದಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ದಾರೆ. ಅಂದ್ರೆ ಈ ನಿರಾಸಕ್ತಿಯನ್ನ ಫಲಿತಾಂಶ ಬರೋದು ಇಲ್ಲ ಬಿಡಿ, ಬರೋದು ಇಲ್ಲ. ಸತೀಶ್ ಅವರು ಈಗ ಅವಲ್ಲಿ ನಾನು ಸೂಪರ್ ಮ್ಯಾನ್ ಪೈಲ್ವಾನ್ ಅಂತ ಮಾತಾಡ್ತಿದ್ದೆ. ಒಬ್ಬ ಸೂಪರ್ ಮ್ಯಾನ್ ಒಬ್ಬರು ಸೋಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಒಂದು ವೇಳೆ ಎಷ್ಟೊಂದು ಜನ ಪೈಲ್ವಾನ್ಗಳಾದರೂ ಒಂದಾಗಬೇಕು. ಒಬ್ಬನೇ ಒಬ್ಬ ಫೈಟ್ ಮಾಡೋಕ್ಕಾಗಲ್ಲ ಅಂದ ಅನೇಕ ಪೈಲ್ವಾನ್ಗಳಾದರೂ ಒಂದಾಗಬೇಕು. ಈ ಪೈಲ್ವಾನ್ ಹೆಂಗಿದ್ರಿಂದ ಹಳೆ ಪೈಲ್ವಾನ್ಗಳ ಥರ ನಾನೇನು ಕಮ್ಮಿ ಅಂತೇಳಿ ನಮ್ಮೂರಲ್ಲಿ ನಾನು ಉಸ್ತಾದ್ ಗುರು, ನಮ್ಮೂರಲ್ಲಿ ನಾನೇ ಉಸ್ತಾದ್ ಅನ್ನೋ ರೀತಿಯಲ್ಲಿ ಮೀಸೆ ತಿರುಕೊಂಡು ನಿಮ್ಮ ಪಾಡು ನೀವು ಇದೀರೇ ಹೊರತು ಒಟ್ಟಾಗಲೇ ಇಲ್ಲ. ಲೋಕಸಭೆ ಅಂತೀರಿ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಥಿಯರಿ ಹೇಳ್ತೀರಿ ನೀವು. ಹರಿಯಾಣ ನನಗೆ ಕೊಟ್ಬಿಡ್ಬೇಕು ಅಂತ ಒಬ್ಬರು, ಡೆಲ್ಲಿ ನಾನು ಯಾರಿಗೂ ಕೊಡಲ್ಲ ಊಟ ಅಂತ, ವೆಸ್ಟ್ ಬೆಂಗಾಲ್ ನಂದೇ ಇದು ಪೂರ್ತಿ ಅಖಾಡ. ನಿಮ್ಮ ರಿಂಗ್ಗಳಲ್ಲಿ ನೀವೇ ನಿಂತುಬಿಟ್ರೆ ಮೋದಿಯನ್ನು ಸೂಪರ್ಮನ್ ಹೆಂಗೆ ಸೋಲಿಸ್ತೀರಿ ನೀವು ಅಂತ. ಇಲ್ಲ, ಇದು ರಾಜಕೀಯ ಪಕ್ಷ ಆಗೋದ್ರಿಂದ ಅಲ್ಲಿನ ಸ್ಥಳೀಯ ನಾಯಕರುಗಳ ಬೇಡಿಕೆ ಏನಿರುತ್ತೆ ಅನ್ನೋದನ್ನು ನೋಡ್ಬೇಕಾಗುತ್ತೆ ರಮಾಕಾಂತ್ ಅವ್ರೆ. ಯಾಕಂದ್ರೆ ನೀವ್ ಹೇಳೋದು ಸತ್ಯ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆನೂ ಕಣ ಒಂದೇ ಆಗಿರಲ್ಲ. ಈಗ ಅಲ್ಲಿನ ಪರಿಸ್ಥಿತಿ ಓಲ್ಡ್ ಪಾರ್ಟಿ ವಿರುದ್ಧವಾಗಿ ಅಲ್ಲ, ಅವ್ರು ಸೋಲ್ಬೇಕು. ಸಣ್ಣ ಮಗು ತರನೇ ಎಂಟ್ರಿ ಆಗಿದ್ರು, ಸಣ್ಣ ಮಗು ತರನೇ ಬಿಜೆಪಿ ಎಂಟ್ರಿ ಆಗಿದ್ದು ಇವತ್ತು ಎಮ್ಮರವಾಗಿ ನಿಂತಿದ್ದಾರೆ, ಸೂಪರ್ಮನ್ ಆಗಿ ನಿಂತಿದ್ದಾರೆ ಇವತ್ತು ಅವರು. ಅಲ್ಲ, ಅವ್ರ ತಯಾರಿಯನ್ನು ಆತರ ಮಾಡ್ಕೊಂಡಿದ್ದಾರೆ. ನೋಡಿ, ಅವ್ರಿಗೆ ಒಂದ್ ತುತ್ತು ಸಿಕ್ತು, ಆಮೇಲೆ ಒಂದ್ ತಟ್ಟೆಲ್ ಸಿಕ್ತು, ಆಮೇಲೆ ಇವಾಗ ಮಂಕ್ರಿಯಲ್ಲಿ ಸಿಗ್ತಾ ಇದೆ. ಅಕ್ಸೆಪ್ಟ್ ಮಾಡಕ್ಕಲ್ಲ. ಇವತ್ತು ಕಾಲಚಕ್ರ ಮೇಲೋಗಿದೆ, ಬಿಜೆಪಿ ಅವ್ರ ಮೇಲ್ಗೈ ಆಗಿದೆ, ಮತ್ತೆ ಕಾಲಚಕ್ರ ಕೆಳಗೆ ಇಳಿಲೇಬೇಕು. ಇದು ಇತಿಹಾಸ, ದೇಶದ ಇತಿಹಾಸ. ಇದು ಚಕ್ರ ಇಳಿಯುತ್ತೆ. ಒಂದ್ ನಿಮಿಷ ಕಾಯ್ತೀವಿ, ಇಳಿಸ್ತೀವಿ. ವಿಖ್ಯಾತ ಬಾಕ್ಸರ್ ರೀ, ಕುಖ್ಯಾತನೂ ಹೌದು, ಮೈಕ್ ಟೈಸನ್. ಒಂದು ಮಾತು ಹೇಳ್ತಾನ ಮನುಷ್ಯ, ನೀನ್ ಹೆಂಗಪ್ಪ ತಯಾರಿ ಆಯ್ತಾ ಅಂದ್ರೆ, ನನ್ನ ಆಪೋನೆಂಟ್ ಇದಾನಲ್ಲ ಅವ್ನು ಬೆಳಗಿನ ಜಾವ 4 ಗಂಟೆಗೆ ಹೇಳ್ತಾರೆ ನನಗೆ ಗೊತ್ತಾದ್ರೆ ನಾನು 3 ಗಂಟೆಗೆ ಎದ್ದಿರ್ತೀನಿ. ಅವ್ನು ಬೆಳಗಿನ ಜಾವ 1 ಗಂಟೆಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕೇಳಿಸ್ಕೊಳ್ಳಿ ಸತೀಶ್, ಬೆಳಗಿನ ಜಾವ 1 ಗಂಟೆಗೆ ಇದ್ದೀನಿ ಅಂತ ಗೊತ್ತಾದ್ರೆ 12 ಗಂಟೆಗೆ ನಾನು ಇದು ಮಾಡ್ತೀನಿ ಅಂತ. ಇನ್ನೂ ಮುಂದುವರೆದ್ರೆ ನಾನು ನಿದ್ರೆನೇ ಮಾಡದೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾವು ಮೈಕ್ ಟೈಸನ್. ಅದೇ ಅವ್ನಿಗೆ ಗೆಲುವಿನ ಗುಟ್ಟು. ಸೊ ಹಾಗಿದ್ದಾಗ ನೀವು ಅದೇ ಮಾತು ಸಂತ್ರಸ್ತರದು, ನಮ್ಗೆ ಶಕ್ತಿ ಇಲ್ಲ, ಆ ನಾಯಕರ ಮಾತು ಇದು ಎಲ್ಲಿವರೆಗೂ. ಈಗ ಹೇಳ್ತೀರಪ್ಪ 90 ಎಲೆಕ್ಷನ್ ಸೋತಿದಾರೋ ಏನೋ ನನಗೆ ಗೊತ್ತಿಲ್ಲ ನಂಬರ್ಸ್, ಕೇಳಿಸ್ಕೊಳ್ಳಿ. ಹೌ ಫಾರ್ ಇಟ್ ಇಸ್ ಕರೆಕ್ಟ್ ನನಗೆ ಗೊತ್ತಿಲ್ಲ, ಚೆಕ್ ಮಾಡೋಣ ಅದನ್ನ. 91ನೇ ಸೋಲಾಗುತ್ತೆ, ರಾಹುಲ್ ಗಾಂಧಿಗೆ ದೊಡ್ಡ ಕಿರೀಟ ಬರುತ್ತೆ ಅಂತ ಹೇಳಿ. 100ನೇದಾದ್ರು 120 ಆದ್ರು 150 ಹಿಂಗೆ ಹೇಳ್ಕೊಂಡೇ ಹೋಗ್ತಿರೋದಾ, ಕೊಳೋ ಅಂತ ಹತ್ಕೊಂಡು ಹೋಗ್ತಿರೋದಾ ಹಿಂಗೆ? ಅಲ್ಲ ನೋಡಿ, ಹೌ ಫಾರ್ ಅಂತ ನನ್ನ ಪಾಯಿಂಟ್. ಪಾಪ ಬಿಜೆಪಿನವರು ಇವತ್ತು ಈ ಸ್ಟ್ರಾಟಜಿಯನ್ನ ಮಾಡಿದಾರಲ್ಲ, ಕಳೆದ 2 ವರ್ಷದ ಯಾಕೆ ಮಾಡಿಲ್ಲ? ತೆಲಂಗಾಣ ಚುನಾವಣೆಯಲ್ಲಿ ಯಾಕೆ ಇವರು ಫೇಲ್ಯೂರ್ ಆದ್ರು? ಹೋಗ್ಲಿ, ಕರ್ನಾಟಕದಲ್ಲಿ ಯಾಕ್ರಿ ಫೇಲ್ಯೂರ್ ಆದ್ರಿ ನೀವು? ಸ್ಟೂಡೆಂಟ್ಸ್ ಅಲ್ಲಿ ಎರಡು ವಿಧ ಅಲ್ಲ, ನೀವು ಹೇಳಿ, ಅದಕ್ಕೆ ಉತ್ತರ ಹೇಳಿ. ಒಂದೇ ಅಲ್ಲ, ಕೇಳಿಸ್ಕೊಳ್ಳಿ. ಸ್ಟೂಡೆಂಟ್ಸ್ ಅಲ್ಲಿ 2 ವಿಧ ಇರುತ್ತೆ. ಕೆಲವರು ವರ್ಷ ಪೂರ್ತಿ ಓದ್ತಾರ್ರಿ, ಕೆಲವರು ಎಕ್ಸಾಮ್ ಬಂದಾಗ ನೋಡಿ. ಇವತ್ತು ದೇಶದಲ್ಲಿ ಚುನಾವಣೆಗೆ ಅಂತ ಇರ್ತಕ್ಕಂಥ ಏಕೈಕ ಪಕ್ಷ ಸರ್ವಸನ್ನದ್ಧವಾಗಿ ನಿಂತು ಬಿಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ಬಿಟ್ಟೆ, ಇವ್ರ ಆದಾಯ ಎಷ್ಟಿತ್ತು 10 ವರ್ಷದಿಂದ, ಇವರು ಪಾರ್ಟಿ ಫಂಡ್ 400 ಕೋಟಿಯಿಂದ ಇವತ್ತು 8-9 ಸಾವಿರ ಕೋಟಿಗೆ ಹೋಗಿದೆ.
ಏನ್ ತೋರಿಸ್ತಾ ಇದೆ ಇದು? ಮಾತಾಡಿ, ನೀವು ವಾಸ್ತವನ್ ಮಾತಾಡಿ. ಇವತ್ತು ನೀವು ಬಲಾಢ್ಯ ನಿಲ್ಸ್ಬಿಟ್ಟು ಮುಂದೆ ಹ್ಯಾಂಡಿಕ್ಯಾಪ್ ನಿಲ್ಸ್ಬಿಟ್ಟು ಒಡಿಯಪ್ಪ ಗೆಲ್ಲಪ್ಪ ಅಂತ ನೀವು ಹಿಂಗ್ ಬೂಸ್ಟ್ ಕೊಟ್ಟು ನಾವೇನ್ ಮಾಡೋಣ? ಇಡೀ Boost umpire- ಯಾರು ಹೌದು, accept ಮಾಡ್ಕೊಳ್ಳೇಬೇಕ್ರಿ. ಒಳ್ಳೆ ಇವತ್ತು ಕಥೆ ಸತ್ಯ ಅಲ್ಲ. ನೀವು ಮಾತಾಡಿ. ಲಿಕ್ಕರ್ ಇವತ್ತು ಸ್ಕ್ಯಾಮ್ ಯಾರು ನೀವು ಮಾಡಿದ್ರು? ಏನ್ ಲಿಕ್ಕರ್ ಸ್ಕ್ಯಾಮ್ ಲಿಕ್ಕರ್ ಮಾಡಿದ್ರು? ಸ್ಕ್ಯಾಮ್ ನೀವು ಯಾವ ಯಾರು ಸ್ಕ್ಯಾಮ್ ಮಾಡಿದ್ರು? ಮಾಡಿದ್ದೀರಾ? ಅಯ್ಯೋ, ನೀವು ಎಷ್ಟು ಬಿಡ್ರಿ. ಸ್ಕ್ಯಾಮ್ ಮಾಡಿ ಅಣ್ಣ 8,000 ಹಜಾರೆ ಕೋಟಿ ಮುಳ್ಸಿರಿ ಹಾಕೊಂಡ್ರಿ. ನಿಮ್ ನಾಯಕರು. 8,000 ಕೋಟಿ ಅಣ್ಣ ಹಾಕೊಂಡಿದ್ದೀರಲ್ಲ. ಹಜಾರೆ ಡೆಲ್ಲಿ ಮುಳ್ಸಿ, ಜನ ಉಗಿತಾ ಅವ್ರು ಇದ್ದಾರೆ. ಹೇಳಿ ಹೆಸ್ರಿಲ್ದಂಗ್ ಡೆಲ್ಲಿ ಮಾಡಿದ್ರು. ಜನ ಉಗಿತಾ ಅವ್ರು ಇದ್ದಾರೆ. ನಿಮ್ಮನ್ನ ಉಗಿದು ಆಚೆ ನಿಮ್ಮ ಹಾಕಿದ್ರು. ಇದಕ್ಕೆ ಇವತ್ತು ನಿಮ್ಮನ್ನ ನಾಳೆ ಚುನಾವಣೆ ನಡೆದ್ರು reject ಸೋಲ್ತಾರೆ. ಮಾಡಿ ಡೆಲ್ಲಿ ಜನ ಕಳಿಸಿದ್ರು. ಇದು ಸತ್ಯವಾದ ಮಾತು. ನಾಳೆ ಚರ್ಚೆ, ಚುನಾವಣೆ ನಡೆದ್ರು ಚರ್ಚೆ, ಮತ್ತೆ ಅಣ್ಣ ಮುಂದುವರಿಸಿ. ಹಜಾರೆ ಮುಳ್ಸಿರಿ ನೀವು. ಮತ್ತೆ ಮುಂದುವರಿಸ್ತೀನಿ. ನಿಮಗೆ ಮಕ್ಮಲ್ 73 ಒಂದು ನಿಮಿಷ 62 ಸ್ಥಾನಗಳಲ್ಲಿ ಈಗ ಒಂದು ನಿಮಿಷ 73ರಲ್ಲಿ ಮಹಾಗಠಬಂಧನ ಮುನ್ನಡೆ, 148 ಅಲ್ಲಿ NDA ಲೀಡಲ್ ಇದ್ದಾರಪ್ಪ.